ಮಕ್ಕಳೇ ನೋಡಿ, ಡಿಫರೆನ್ಷಿಯಲ್ ಇಕ್ವೇಷನ್ ಕ್ವಶನ್ ಇದೆ. ಇಫ್ ದ ಸೊಲ್ಯೂಷನ್ ಕರ್ವ್ y equals to y of x of a differential equation DEQ ಅಂದರೆ ಡಿಫರೆನ್ಷಿಯಲ್ ಇಕ್ವೇಷನ್ 1 plus y square into 1 plus ln x into dx plus x dy equals to 0 where x is greater than 0 passes through the point 1, 1 and ಇದನ್ನು ಆಮೇಲೆ ನೋಡೋಣ. ಇದು ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮ್ ಆದಮೇಲೆ ನಿಮಗೆ ಕಾಣಿಸುತ್ತೆ. ಫಸ್ಟಿಗೆ ನೋಡಿ, ಡಿಫರೆನ್ಷಿಯಲ್ ಇಕ್ವೇಷನ್ ಬರ್ಕೊಂಡಿದ್ದೀನಿ. ಇದನ್ನು ವೇರಿಯಬಲ್ ಸಪ್ರೇಷನ್ ಫಾರ್ಮಲ್ಲಿ ನೀವು ಮಾಡಬೇಕಾಗುತ್ತೆ. ನೀವು ಕೇಳ್ಬೋದು, ವೇರಿಯಬಲ್ ಸಪ್ರೇಷನ್ ಫಾರ್ಮ್ ಇದಕ್ಕೆ ಮಾಡಬೇಕು ಹೇಗೆ ಗೊತ್ತಾಗುತ್ತೆ ಸರ್ ಅಂತೇಳಿ. ಫಸ್ಟ್ ಮೆಥಡ್ ಯಾವಾಗೂ ಡಿಫರೆನ್ಷಿಯಲ್ ಇಕ್ವೇಷನ್ ಸಿಕ್ಕಿದ್ದಾಗ ವೇರಿಯಬಲ್ ಸಪ್ರೇಷನ್ ಫಾರ್ಮೇ ಹಚ್ಚಬೇಕು. ಅದಾಗಲಿಲ್ಲ ಅಂದರೆ ಬೇರೆ ಮೆಥಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹುಡುಕಬೇಕಾಗುತ್ತೆ. ಮತ್ತು ಹೋಮೋಜಿನಿಯಸ್ ಸೊಲ್ಯೂಷನ್ ಅದರ ಇಕ್ವೇಷನಲ್ಲಿ ಫಾರ್ಮ್ ಮಾಡೋದು ಹಾಕಬೇಕಾಗುತ್ತೆ. ಇದನ್ನು ನೋಡಿ, ಫಸ್ಟಿಗೆ ನೋಡಿ ಇದನ್ನು ಹೀಗೆ ಬರ್ಕೊಂಡೆ. ಇದನ್ನು ಬರ್ಕೊಂಡಾದ್ಮೇಲೆ ನಾನು ಎಕ್ಸ್ ಟರ್ಮ್ ಇದನ್ನು ಈ ಸೈಡ್ ಕಳಿಸಿದೆ, ಯಾಕೆಂದರೆ ವೇರಿಯಬಲ್ ಸಪ್ರೇಟ್ ಮಾಡಬೇಕು. ಎಕ್ಸಿನ್ ಟರ್ಮ್ ಡಿ ಎಕ್ಸ್ ಜೊತೆಗಿರುತ್ತೆ, ಆಮೇಲೆ ವೈನ್ ಟರ್ಮ್ ಡಿ ವೈ ಜೊತೆಗಿರುತ್ತೆ. ಇದನ್ನು ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಬೋದು. ಹಾಗೆ ಎಲ್ಲೂ ಮಾಡ್ತಿದ್ದೇನೆ. ಇದನ್ನು ಸಪ್ರೇಟ್ ಮಾಡಿ ಎಕ್ಸ್ನ ಇಲ್ಲಿ ಕೆಳಗೆ ತೊಗೊಂಡಿದ್ದೇನೆ, ಇದನ್ನು ಈ ಸೈಡ್ ತೊಗೊಂಡಿದ್ದೇನೆ. ಸೊ 1/1 + y² ಆಗುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡಿ. ಇದನ್ನು ಇಂಟಿಗ್ರೇಟ್ ಮಾಡೋಕ್ಕಿಂತ ಮುಂಚೆ ಇದನ್ನು 1/x dx ಅಂತ ಬರ್ಕೊಂಡಿದ್ದೇನೆ, ಪ್ಲಸ್ log x / x dx ಇದನ್ನು ಇಂಟಿಗ್ರೇಟ್ ಮಾಡ್ತಿದ್ದೀನಿ. ಇದನ್ನು ಮೈನಸ್ ಹೊರಗೆ dy/1 + y² ಅಂತ ಬರ್ಕೊಂಡಿದ್ದೀನಿ. ಸೊ ಇದರ ಇಂಟಿಗ್ರೇಷನ್ನ ನಮ್ಗೆ ಗೊತ್ತಿರೋದು ಲಾಗ್ ಇದು ln mod of x. ಆದರೆ ಇಲ್ಲಿ ಕೊಟ್ಟಿರೋದು x is greater than 0. ಸೊ x is greater than 0 ಇರೋದ್ರಿಂದ ಇದನ್ನು ನಾನು ಇವಾಗ ಬರೆದಿದ್ದೇನೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋದಿಲ್ಲ. ಪಾಸಿಟಿವ್ ಇದ್ದರೆ ಮತ್ತೆ ಬರೆಯೋದು, ಪಾಸಿಟಿವ್ ಇದ್ದರೆ ಮತ್ತೆ ಬರೆಯೋದು. ಇದನ್ನು ಸಪ್ರೇಟಾಗಿ ಇಂಟಿಗ್ರೇಟ್ ಮಾಡುವಾಗ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಸಪ್ರೇಟಾಗಿ ಇಂಟಿಗ್ರೇಟ್ ಮಾಡಿಬಿಡ್ತೀನಿ. ಲಾಗ್ ಎಕ್ಸ್ನ ಟಿ ಅಂತ ಅಸ್ಯೂಮ್ ಮಾಡಿದರೆ ಇದರ ಡಿಫ್ರೆನ್ಸೇಷನ್ dx/x ಆಗುತ್ತೆ, ಇದು dt ಆಗುತ್ತೆ. ಸೊ ಇದನ್ನು ಇಲ್ಲಿ ಹಾಕಿದರೆ ಇದೇನಾಗುತ್ತೆ, ಇದನ್ನು ಇಂಟಿಗ್ರೇಟ್ ಮಾಡುವಾಗ ಇದು ಟಿ ಆಗುತ್ತೆ, ಇದಿಷ್ಟು ಇದೇನಾಗುತ್ತೆ dt ಆಗುತ್ತೆ. ಇದರ ಇಂಟಿಗ್ರೇಟ್ ಮಾಡುವಾಗ t²/2 ಆಗುತ್ತೆ ಪ್ಲಸ್ ಸಿ. ಸೊ ಈ ಸಿ ಅಂತೂ ಆಮೇಲೆ ಬರೆಯೋಣ. ಇದನ್ನು ನೋಡಿ, ಫಸ್ಟಿಗೆ t² ಅಂತ ಹೇಳಿದರೆ ಲಾಗ್ ಎಕ್ಸ್. ಸೊ ಲಾಗ್ x² / 2 = ಇಲ್ಲಿ ಪ್ಲಸ್ ಸಿ ಅಂತ ಬರಿಬೋದು. ಆದರೆ ನಾನು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದು ಕಾನ್ಸ್ಟೆಂಟ್ ಒಂದೇ ಸೈಡ್ ಬರೀತೀನಿ. ಇದಾಗುತ್ತೆ tan ಇನ್ವರ್ಸ್ ಆಫ್ y + c ಅಂತೇಳಿ ಬರ್ತಿದ್ದೇನೆ. ಯಾಕಂದರೆ ಇಂಟಿಗ್ರೇಟಿಂಗ್ನಲ್ಲಿ ಇಲ್ಲೂ ಸಿ ಬರಿಬೋದು, ಹಾಗೇನಿಲ್ಲ. ಎರಡು ಸೈಡ್ ಅದು ಸಿನ ಈ ಸೈಡ್ ತೊಗೊಂಡೋದ್ಮೇಲೆ ಇವೆರಡು, ಇವಾಗ ಇಲ್ಲೊಂದು C1 ಅಂತ ಬರಿತೀನಿ, C2 ಬರಿತೀನಿ. ಮುಂದಿಗೆ ಈ C1 + C2, ಇದು C1 ಆ ಸೈಡ್ ಹೋದ್ಮೇಲೆ C1 ಆ ಕಡೆ ಹೋದ ನಂತರ -C1 ಆಗುತ್ತೆ. ಇದು ಇನ್ನೊಂದು ಇಂಟಿಗ್ರೇಟಿಂಗ್ ಇದು ಕಾನ್ಸ್ಟೆಂಟ್ ಆಗುತ್ತೆ C3 ಅಂತೇಳಿ. ಅದಕ್ಕೋಸ್ಕರ ನಾನು ಏನು ಬರಿತೀನಿ, ಡೈರೆಕ್ಟ್ ಸಿ ಅಂತ ಬರೆದ್ಬಿಡ್ತೀನಿ. ಸಿ ಅಂಥೇಳಿ ಬರೆದ ನಂತರ ಇದನ್ನೇನು ಮಾಡಿ, ಇವಾಗ ಇಲ್ಲಿ ಕ್ವಶನ್ನಲ್ಲಿ ಕೊಟ್ಟಿದ್ದಾರೆ 0.1,1 ಪಾಸ್ ಆಗುತ್ತೆ ಅಂಥೇಳಿ. ಇದರೊಳಗೆ ಏನು ಮಾಡಿ, ಇದೇ ಇಕ್ವೇಷನಲ್ಲಿ x = 1 y = 1 ಇದನ್ನು ಹಾಕಿದ ನಂತರ ln x ಆಗುತ್ತೆ 0, ಯಾಕೆಂದರೆ ಲಾಗ್ x log at the base of e 1 = 0 ಮತ್ತು log at the base of e = 1 ಇದೆ. ಇದು ನೆನ್ಪಿಟ್ಟಿರಿ, ಇದು ತುಂಬ ಬೇಸಿಕ್ ಮತ್ತು 12th ಕ್ಲಾಸ್ನಲ್ಲಿ ಕಲಿಸಿರ್ತಾರೆ. ಸೊ ಇದಾಗುತ್ತೆ 0 + 0 = ಮೈನಸ್ ಆಫ್ tan ಇನ್ವರ್ಸ್ ಆಫ್ 1 + c. ಸೊ c = ಏನಾಗುತ್ತೆ, tan ಇನ್ವರ್ಸ್ ಆ ಕಡೆ ಹೋದ ನಂತರ ಪಾಸಿಟಿವ್ ಆಗುತ್ತೆ. tan ಇನ್ವರ್ಸ್ ಆಫ್ 1 is π/4. ಸೊ c = π/4. ಇವಾಗ ನಾವು ಇದೇ ಇಕ್ವೇಷನಲ್ಲಿ ಇಲ್ಲಿ ನೋಡಿ, y of e ಅಂದರೆ x ಜಗದ x = e ಅಂತ ಹಾಕಬೇಕು. ನಿಮಗೆ ಹೆಂಗೆ ಗೊತ್ತು ಸರ್ ಅಂತ ಕೇಳಿದಾಗ ಇಲ್ಲಿ ನೋಡಿ, x = e ಆಗುತ್ತೆ. ಅದಕ್ಕೋಸ್ಕರ x = e ಹಾಕಿದಾಗ ಇದನ್ನೇನು ಬರೀತಿದ್ದೇನೆ, tan ಇನ್ವರ್ಸ್ ಈ ಸೈಡ್ ತೊಗೊಂಡು ಹೋದ ನಂತರ ln of e ಪ್ಲಸ್ ln of e (2) ಪ್ಲಸ್ tan ಇನ್ವರ್ಸ್ y ಪ್ಲಸ್ = π/4. ಸಿನ ಆ ಸೈಡ್ ಇಟ್ಟಿದ್ದೇನೆ, ಅದಕ್ಕೆ π/4 ಅಂತ ಬರೀತಿದ್ದೇನೆ. ಇದ್ರ ವ್ಯಾಲ್ಯೂ ಇಲ್ಲಿ ಹೇಳಿದ್ದ ಹಾಗೆ ln = log at the base of e. ಸೊ ಇಟ್ ವಿಲ್ ಬಿ 1 + 1/2, ಯಾಕಂದರೆ ಇದು ಸ್ಕ್ವೇರ್ ಇದೆಯಲ್ಲ, ಅದಕ್ಕೋಸ್ಕರ 1² ಅಂದರೆ 1 ಪ್ಲಸ್ tan ಇನ್ವರ್ಸ್ ಆಫ್ y = π/4. ಸೊ ಇದು ನೋಡಿ, ಇದನ್ನು ಇಕ್ವೇಷನ್ ಬರ್ಕೊಂಡಿದ್ದೀನಿ. ಇವಾಗಿನ ಮಾಡಿ ಇದು 3/2 ಆಗುತ್ತೆ. ಆ ಸೈಡ್ ಹೋದ ನಂತರ
π/4 ಮೈನಸ್ 3/2 ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ y ಈಕ್ವಲ್ಸ್ ಟು π/4 ಮೈನಸ್ 3/2 ಆಗುತ್ತೆ. ಸೊ y ಈಕ್ವಲ್ಸ್ ಟು ಟ್ಯಾನ್ ಆ ಕಡೆ ಹೋದ ನಂತರ ಟ್ಯಾನ್ ಆಫ್ π/4 ಮೈನಸ್ 3/2. ಇದು ಫಾರ್ಮುಲಾ ಓಪನ್ ಮಾಡಬೇಕಾಗುತ್ತೆ, ಯಾಕಂದರೆ ಕ್ವಶನ್ನಲ್ಲಿ ಆಲ್ಫಾ ಮತ್ತು ಬೀಟಾ ಕೊಟ್ಟಿದ್ದಾರೆ. ಟ್ಯಾನ್ ಎ ಟ್ಯಾನ್ ಬಿ ಫಾರ್ಮುಲಾ ಫಸ್ಟ್ ಪಿ ಯು ಸಿ ಫಾರ್ಮುಲಾ ಟ್ಯಾನ್ π/4 ಮೈನಸ್ ಟ್ಯಾನ್ ಆಫ್ 3/2 ಡಿವೈಡೆಡ್ ಬೈ ಟ್ಯಾನ್ ಆಫ್ 1 ಪ್ಲಸ್ ಟ್ಯಾನ್ ಆಫ್ π/4 ಇಂಟು ಟ್ಯಾನ್ ಆಫ್ 3/2. ಇದೇನಾಗುತ್ತೆ 1 ಮೈನಸ್ ಟ್ಯಾನ್ 3/2 ಡಿವೈಡೆಡ್ ಬೈ 1 ಪ್ಲಸ್ ಇದು 1 ಆಗುತ್ತೆ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಬರೀತಿದ್ದೇನೆ. ಇದಾಯಿತು y ಆಫ್ e ಈಕ್ವಲ್ಸ್ ಟು 1 ಮೈನಸ್ ಟ್ಯಾನ್ 3/2 ಪ್ಲಸ್ ಟ್ಯಾನ್ 3/2. ಇವಾಗ ಕ್ವಶನಲ್ಲಿ ಕೊಟ್ಟಿರೋದು ಟ್ಯಾನ್ ಈಕ್ವಲ್ಸ್ ಟು ಆಲ್ಫಾ ಮೈನಸ್ ಟ್ಯಾನ್ 3/2 ಡಿವೈಡೆಡ್ ಬೈ ಬೀಟಾ ಪ್ಲಸ್ ಟ್ಯಾನ್ 3/2. ಇವಾಗ ಇದರೊಳಗೆ ಕಂಪೇರ್ ಮಾಡಿದರೆ ಆಲ್ಫಾ ಈಕ್ವಲ್ಸ್ ಟು 1, ಬೀಟಾ ಈಕ್ವಲ್ಸ್ ಟು 1 ಇದೆ. ಕ್ವಶನ್ನಲ್ಲಿ ಕೊಟ್ಟಿರೋದು ನೋಡಿ ಮಕ್ಕಳೇ, ಕ್ವಶನ್ನಲ್ಲಿ ನಿಮಗೆ ಆಲ್ಫಾ ಪ್ಲಸ್ 2b ಕೇಳಿದ್ದಾರೆ. ನಾನು ಈ ಕ್ವಶನ್ ಯಾಕೆ ಮಾಡಿಸ್ತಿದ್ದೀನಿ ಅಂದರೆ, ನಾನು ಇದನ್ನು ಒಂದೇ ವೇರಿಯೇಬಲ್ ಸಪ್ರೇಷನ್ ಫಾರ್ಮ್ನಲ್ಲಿ ಒಂದೇ ವಿಡಿಯೋ ಮಾಡ್ತಿದ್ದೇನೆ. ನೆಕ್ಸ್ಟ್ ನಾನು ಬೇರೆ ವಿಡಿಯೋ ಮಾಡ್ತಿದ್ದೇನೆ. ಅದಕ್ಕೋಸ್ಕರ ಇದನ್ನು ತುಂಬ ಡಿಫಿಕಲ್ಟ್ ಕ್ವಶನ್ ನಾನು ಎಪ್ಸಿದ್ದೇನೆ. ಕ್ವಶನ್ ಮಾಡಿದ ನಂತರ ನೀವು PUC NCERT ಟೆಕ್ಸ್ಟ್ ಬುಕ್ ಇರುತ್ತೆ ಅಲ್ಲ, ಇದರಿಂದ ಈ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ಸ್ ಎಲ್ಲ ಮಾಡಿ ಆಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಇವಾಗ ನಮ್ಗೆ ಕೇಳೋದು ಆಲ್ಫಾ ಪ್ಲಸ್ 2 ಬೀಟಾ 1 ಪ್ಲಸ್ 2 ಈಕ್ವಲ್ಸ್ ಟು 3. ಇದು ನೋಡಿ ಆನ್ಸರ್ ಲಾಸ್ಟಿಗೆ 3 ಬರುತ್ತೆ. ಈಗ ಇದೇ ಕ್ವೆಶನಲ್ಲಿ ಮಾಡಿಫೈ ಮಾಡಿ ನಿಮಗೆ ತುಂಬ ವರ್ಸ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಡ್ಬೋದು. ಫಸ್ಟಿಗೆ ನೀವು ವೇರಿಯೇಬಲ್ ಸಪ್ರೇಷನ್ ಫಾರ್ಮ್ ಮಾಡಿ, ಆಮೇಲೆ ಹೋಮೋಜಿನಿಯಸ್ ಫಾರ್ಮ್, ಆಮೇಲೆ ನೆಕ್ಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆ ಫಾರ್ಮುಲಾ ಬೇಸ್ಡ್ ಅದ್ರೊಳಗೆ ಮಾಡಬೇಕು. ಅದರ ನೆಕ್ಸ್ಟ್ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಸೊಲ್ಯೂಷನ್ ಹುಡ್ಕೋದಕ್ಕೆ. ಸೊ ಅದನ್ನು ವಿಡಿಯೋ ಮಾಡ್ತೀನಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.